ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಬಟ್ನ ನಾವು ಹೇಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು, ಕಾಮಾ ಹಾಕಬೇಕಾ ಬೇಡವಾ, ಯಾವ ಟೈಪ್ ಆಫ್ ಸೆಂಟೆನ್ಸ್ನ ಜಾಯಿಂಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನ ಇದನ್ನು ಯೂಸ್ ಮಾಡುವಾಗ ರಾಂಗ್ ಆಗಿ ಯೂಸ್ ಮಾಡ್ತಾರೆ. ನೀವು ಮಾಡೋ ಮಿಸ್ಟೇಕ್ನ ಕೂಡ ಹೇಳ್ತೀನಿ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸ್ಲೈಡ್ ನಂಬರ್ 3ನಲ್ಲಿ ತುಂಬ ಇಂಪಾರ್ಟೆಂಟ್ ಸೆಂಟೆನ್ಸ್ ಹೇಳ್ತೀನಿ, ನಿಮಗೆ ಡೈಲಿ ಲೈಫ್ಗೆ ಬೇಕಾಗುತ್ತೆ. ಆ್ಯಂಡ್ ತುಂಬ ಜನ ಅದನ್ನೇ ಮಿಸ್ಟೇಕ್ ಮಾಡ್ತಾರೆ. ಸೊ ಎಂಡ್ವರೆಗೂ ನೋಡಿ. ಸೊ ನಾನು ಈಗಾಗಲೇ ತುಂಬ ಕಂಜಂಕ್ಷನ್ಸ್ ಮೇಲೆ ವಿಡಿಯೋ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇದು ಆಲ್ರೆಡಿ ಕ್ಲಾಸ್ ನಂಬರ್ 175. ಹಳೆ ಕ್ಲಾಸಸ್ ನೋಡಿದರೆ ನಿಮ್ಗೆ ಈಸಿ ಆಗುತ್ತೆ. ಬಟ್ ಈಸ್ ಯೂಸ್ ಟು ಕನೆಕ್ಟ್ ಐಡಿಯಾಸ್ ದಟ್ ಕಾಂಟ್ರಾಸ್ಟ್. ಅಂದರೆ ನಾವೆಂಥ ಸೆಂಟೆನ್ಸ್ಗಳನ್ನ ಕನೆಕ್ಟ್ ಮಾಡ್ತೀವಿ ಅವು ಒಂದಕ್ಕೊಂದು ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ವ್ಯತಿರಿಕ್ತತೆನ ತೋರಿಸುತ್ತೆ. ಎಕ್ಸಾಂಪಲ್ನಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಟ್ ಜಾಯಿನ್ಸ್ ಗ್ರಾಮ್ಯಾಟಿಕಲಿ ಸಿಮಿಲರ್ ಎಕ್ಸ್ಪ್ರೆಷನ್ಸ್. ನೀವು ಜಾಯಿನ್ ಮಾಡ್ತಾ ಇರೋಂಥ ಸೆಂಟೆನ್ಸ್ ಆರ್ ಎಕ್ಸ್ಪ್ರೆಷನ್ಸ್ ಗ್ರಾಮ್ಯಾಟಿಕಲಿ ಸೇಮ್ ಇರಬೇಕು. ಅಂದರೆ ನೌನ್ ಆಗಿದ್ರೆ ಎರಡು ನೌನ್ ಆರ್ ಎರಡು ಅಡ್ಜೆಕ್ಟಿವ್ಸ್ ಆರ್ ಎರಡು ಕ್ಲಾಸಸ್ ಆಗಿರ್ಬೇಕಲ್ವಾ. ಇಲ್ಲಿ ನೋಡಿ, ಅವನು ಚಿಕ್ಕವನು ಆದರೆ ಸ್ಟ್ರಾಂಗ್. ಅಂದರೆ ಎರಡು ಡಿಫ್ರೆಂಟ್ ಐಡಿಯಾಸ್ ಇದೆ. ಅವನು ಚಿಕ್ಕವನಾಗಿದ್ದಾನೆ ಬಟ್ ಸ್ಟ್ರಾಂಗ್ ಆಗಿದ್ದಾನೆ. ಸೊ ಇದನ್ನ ಈ ಥರ ಹೇಳಿ, ಹೀ ಈಸ್ ಸ್ಮಾಲ್ ಬಟ್ ಸ್ಟ್ರಾಂಗ್ ಅಂತ. ಓಕೆ, ಇಲ್ಲಿ ನೋಡಿ, ಈ ಥರ ನಾವು ಹೇಳಬಾರ್ದಾ, ಹೀ ಈಸ್ ಸ್ಮಾಲ್ ಬಟ್ ಹೀ ಈಸ್ ಸ್ಟ್ರಾಂಗ್? ಎಸ್, ಅದನ್ನೂ ಹೇಳ್ಬೋದು ನಾವು. ಬಟ್ ಇಲ್ಲಿ ನಾನು ಅಗೈನ್ ಮತ್ತೆ ನಾನು ಸೇಮ್ ಸೆಂಟೆನ್ಸ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಾ ಹೇಳಿದ್ದೆ ಕಂಜಂಕ್ಷನ್ ಇಂಟ್ರಡಕ್ಷನ್ ಕ್ಲಾಸ್ನಲ್ಲಿ ಸೇಮ್ ವರ್ಡ್ಸ್ ಬಂದರೆ ಮತ್ತೆ ನೀವು ರಿಪೀಟ್ ಮಾಡಬೇಕಾಗಿಲ್ಲ. ಇಲ್ಲಿ ಸ್ಮಾಲ್ ಆ್ಯಂಡ್ ಸ್ಟ್ರಾಂಗ್ ಎರಡು ಅಡ್ಜೆಕ್ಟಿವ್ಸ್ ಅಲ್ವಾ. ಸೊ ಇದ್ರ ಹಿಂದೆ ನೀವು ಕಾಮಾ ಹಾಕಬೇಕಾಗಿಲ್ಲ. ಯಾವಾಗ ಹಾಕಬೇಕು ಕಾಮಾ? ಇಲ್ಲಿ ಹಾಕಬೇಕು ನೋಡಿ. ಹೀ ಈಸ್ ಸ್ಮಾಲ್ ಬಟ್ ಹೀ ಈಸ್ ಸ್ಟ್ರಾಂಗ್. ಇಲ್ಲಿ ಎರಡು ಡಿಫ್ರೆಂಟ್ ಇಂಡಿಪೆಂಡೆಂಟ್ ಕ್ಲಾಸ್ಗಳಿದೆ. ಹೀ ಈಸ್ ಸ್ಮಾಲ್ ಅನ್ನೋದು ಒಂದು ಸೆಂಟೆನ್ಸ್, ಹೀ ಈಸ್ ಸ್ಟ್ರಾಂಗ್ ಅನ್ನೋದು ಒಂದು ಸೆಂಟೆನ್ಸ್. ಅವನ್ನ ನೀವು ಇಂಡಿಪೆಂಡೆಂಟಾಗಿ ಓದಿದ್ರು ಕೂಡ ಮೀನಿಂಗ್ ಅರ್ಥ ಆಗುತ್ತೆ. ಈಗ ನೋಡಿ, ಹೀ ಈಸ್ ಸ್ಟ್ರಾಂಗ್ ಅಂದರೆ ಅರ್ಥ ಆಯಿತು, ಹೀ ಈಸ್ ಸ್ಮಾಲ್ ಅಂದರೆ ಅರ್ಥ ಆಯಿತು. ಸೊ ಈ ಥರ ಬೇರೆ ಬೇರೆ ಇಂಡಿಪೆಂಡೆಂಟ್ ಸೆಂಟೆನ್ಸ್ಗಳನ್ನ ಬಟ್ ಇಂದ ಕನೆಕ್ಟ್ ಮಾಡ್ತಿದ್ರೆ ಹಿಂದೆ ಕಾಮಾ ಹಾಕಿ ಇಲ್ಲಿ ಹಾಕಬೇಕು. ಗೊತ್ತಾಯ್ತಲ್ಲ? ಹೀ ಈಸ್ ಸ್ಮಾಲ್ ಬಟ್ ಹೀ ಈಸ್ ಸ್ಟ್ರಾಂಗ್, ಈ ಥರ ಹೇಳಿದ್ರು ಕರೆಕ್ಟ್. ಇದು ಕಂಪ್ಲೀಟ್ ಸೆಂಟೆನ್ಸ್. ಬಟ್ ತುಂಬ ಸರಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಕನ್ವೀನಿಯನ್ಸ್ಗೋಸ್ಕರ ನಾವು ವರ್ಡ್ಸ್ನ ಬಿಡ್ತೀವಿ. ಇದು ಕಾಮನ್, ರೈಟ್? ನೀವು ಈ ಥರ ಹೇಳಿದ್ರೆ ಕನ್ನಡದಲ್ಲೂ ಪೂರ್ತಿಯಾಗಿ ಹೇಳಬೇಕು. ನೋಡಿಲಿ, ಅವನು ಚಿಕ್ಕವನು ಆದರೆ ಅವನು ಸ್ಟ್ರಾಂಗ್ ಇದ್ದಾನೆ ಅಂತ. ನೋಡಿ, ಮತ್ತೆ ವರ್ಡ್ಸ್ನ ನಾವು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಇಂಗ್ಲೀಷ್ನಲ್ಲಿ. ಇದನ್ನು ಟ್ರೈ ಮಾಡಿ. ಗ್ರಾಮರ್ ಬೋರಿಂಗ್ ಆಗಿರುತ್ತೆ ಆದರೆ ಅವಶ್ಯಕ. ಗ್ರಾಮರ್ ಈಸ್ ಬೋರಿಂಗ್ ಬಟ್ ನೆಸಸರಿ. ಗ್ರಾಮರ್ ಈಸ್ ಬೋರಿಂಗ್ ಬಟ್ ಇಟ್ಸ್ ನೆಸಸರಿ. ಇದು ಪೂರ್ತಿಯಾಗಿ ನಾವು ಹೇಳ್ತಾ ಇದ್ದೀವಿ. ಯಾವುದು ಕರೆಕ್ಟ್ ಅಂದರೆ ಎರಡೂ ಕರೆಕ್ಟ್, ಬಟ್ ಮೇಲಿರೋದು ತುಂಬ ಕಾಮನ್ ಮಾತಾಡುವಾಗ, ರೈಟ್? ಸೊ ನಾನು ಕಾಮಾ ರೂಲ್ ಏನು ಹೇಳಿದ್ನಲ್ಲ, ಇದು ಆ್ಯಂಡ್ಗೂ ಅಪ್ಲೈ ಆಗುತ್ತೆ, ಆರ್ಗೆ ಅಪ್ಲೈ ಆಗುತ್ತೆ, ಬಿಕಾಸ್ಗೆ, ಅದಕ್ಕೆಲ್ಲ ಅಪ್ಲೈ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಈ ಥರ ಎಲ್ಲ ಕಂಜಂಕ್ಷನ್ಸ್ಗೂ ಈ ನಾನೀಗ ಹೇಳಿದ ರೂಲ್ ಅಪ್ಲೈ ಆಗುತ್ತೆ. ಇಂಡಿಪೆಂಡೆಂಟ್ ಕ್ಲಾಸ್ನ ನೀವು ಸೇರಿಸ್ತಿದ್ರೆ ಕಾಮಾ ಹಾಕಿ, ಅದರ್ವೈಸ್ ಹಾಕಬೇಕಾಗಿಲ್ಲ. ಅವನು ತುಂಬ ಟ್ರೈ ಮಾಡ್ದ ಆದರೆ ಫೇಲ್ ಆದ. ಹಿ ಟ್ರೈಡ್ ಹಾರ್ಡ್ ಬಟ್ ಫೇಲ್ಡ್. ಇಲ್ಲಿ ನೋಡಿ, ಎರಡು ವರ್ಬ್ ಇದೆ. ಹೀ ಈಸ್ ರಿಚ್ ಬಟ್ ನಾಟ್ ಹ್ಯಾಪಿ. ಇಲ್ಲಿ ನಾಟ್ ಹ್ಯಾಪಿ ಬರ್ತಾ ಇದೆ. ಹೀ ಈಸ್ ನಾಟ್ ಹ್ಯಾಪಿ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ. ಅವಾಗ ಅದು ಇಂಡಿಪೆಂಡೆಂಟ್ ಕ್ಲಾಸ್ ಆಯ್ತು. ಅವಾಗ ನೀವು ಕಾಮಾನೂ ಹಾಕಬೇಕಾಗುತ್ತೆ ಅಲ್ವಾ? ಟ್ರೈ ಮಾಡಿ. ದೇ ವರ್ ಪೂರ್ ಬಟ್ ಹ್ಯಾಪಿ. ದೇ ವರ್ ಪೂರ್ ಬಟ್ ದೇ ವರ್ ಹ್ಯಾಪಿ ಅಂತ ಹೇಳ್ತಾ ಇದ್ವಿ. ಮೈ ಡ್ಯಾಡ್ ಕ್ಯಾನ್ ರೀಡ್ ಬಟ್ ಹಿ ಕಾಂಟ್ ರೈಟ್ ಅನ್ಬೋದು, ಆರ್ ಜಸ್ಟ್ ಬಟ್ ಕಾಂಟ್ ರೈಟ್ ಅಂತ ಹೇಳ್ಬೋದು. ದ ಮೀಲ್ ವಾಸ್ ಗುಡ್ ಬಟ್ ಎಕ್ಸ್ಪೆನ್ಸಿವ್. ದೇರ್ ವರ್ ಸಮ್ ಚೇರ್ಸ್ ಬಟ್ ನೋ ಟೇಬಲ್ಸ್, ರೈಟ್? ಆ್ಯಂಡ್ ಈಗ ನೋಡಿ, ನಾನು ಲಾಂಗ್ ಸೆಂಟೆನ್ಸ್ಗಳನ್ನ ಹೇಗೆ ಡಿಫ್ರೆಂಟ್ ಸೆಂಟೆನ್ಸ್ನ ಕನೆಕ್ಟ್ ಮಾಡ್ತೀನಿ ಅಂತ. ಐ ವಾಂಟ್ ಟು ಲೂಸ್ ವೇಟ್ ಬಟ್ ಐ ಹೇಟ್ ಡಯಟ್ಸ್. ಸೊ ಇಲ್ಲಿ ನೋಡಿ, ಐ ವಾಂಟ್ ಟು ಲೂಸ್ ವೇಟ್ ಒಂದು ಸೆಂಟೆನ್ಸ್, ಐ ಹೇಟ್ ಡಯಟ್ಸ್ ಇನ್ನೊಂದು ಸೆಂಟೆನ್ಸ್. ಎರಡನ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕಾಮಾ ಹಾಕಬೇಕು. ಎರಡು ಸೆಪರೇಟ್ ಸೆಂಟೆನ್ಸ್ಗಳು. ಐ ಲವ್ ಫ್ರೂಟ್ ಬಟ್ ಐ ಆಮ್ ಅಲರ್ಜಿಕ್ ಟು ಸ್ಟ್ರಾಬೆರೀಸ್. ಇಲ್ಲಿ ಐ ಆಮ್ನ ನೀವು ಡ್ರಾಪ್ ಮಾಡೋಕ್ಕಾಗಲ್ಲ. ಇಲ್ಲಿ ಎರಡು ಸೆಪರೇಟ್ ಸೆಂಟೆನ್ಸ್ ಇದೆ. ಬಟ್ ಫಸ್ಟ್ ಪಾರ್ಟ್ನಲ್ಲಿ ನೀವು ವರ್ಬ್ ಹಾಕಿ ಹೇಳ್ತಿದ್ದೀರಾ, ಸೆಕೆಂಡ್ ಪಾರ್ಟ್ನಲ್ಲಿ ಅಡ್ಜೆಕ್ಟಿವ್ ಯೂಸ್ ಮಾಡ್ತೀರಾ, ಐ ಆಮ್ ಅಲರ್ಜಿಕ್ ಅನ್ನೋದು. ಸೊ ಆದ್ದರಿಂದ ನೀವು ಇಲ್ಲಿ ಡ್ರಾಪ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಥಿಂಕ್ ಮಾಡಬೇಕು ನೀವು. ಸೇಮ್ ಕೈಂಡ್ ಆಫ್ ಸೆಂಟೆನ್ಸಸ್ ಇದ್ದರೆ, ಎರಡು ಕಡೆನೂ ಬಿ ಫಾರ್ಮ್ ಇದ್ದರೆ, ಎರಡು ಕಡೆನೂ ಸೇಮ್ ವರ್ಬ್ ಇದ್ದರೆ ಅವಾಗ ನೀವು ಬಿಡಬಹುದು, ರೈಟ್? ವಿ ವಾಂಟೆಡ್ ಟು ಸ್ಟೇ, ನಮಗೆ ಇರಬೇಕು ಅಂತ ಇತ್ತು.
ಬಟ್ ವಿ ಡಿಂಟ್ ಹ್ಯಾವ್ ಟೈಮ್, ಆದರೆ ನಮ್ಮ ಹತ್ರ ಟೈಮ್ ಇರಲಿಲ್ಲ. ರೈಟ್, ಇಲ್ಲೂ ಹಾಕಬೇಕು. ಇಂಡಿಪೆಂಡೆಂಟ್ ಸೆಂಟೆನ್ಸ್ ಅಲ್ವಾ, ಯಾವ ವರ್ಡ್ನ ಕೂಡ ಬಿಡಬಾರ್ದು. ಐ ಆಮ್ ರಿಯಲಿ ಬ್ಯಾಡ್ ವಿತ್ ನೇಮ್ಸ್. ಸೊ ಇದರ ಅರ್ಥ ಏನು, ನನಗೆ ಹೆಸರುಗಳು ನೆನಪಿರಲ್ಲ, ಮರಿತಾ ಇರ್ತೀನಿ, ನಾನು ಬೇಗ ಮರ್ತೋಗ್ಬಿಡ್ತೀನಿ. ಅದನ್ನೇ ಈ ಥರ ಹೇಳ್ತೀವಿ, ಐ ಆಮ್ ರಿಯಲಿ ಬ್ಯಾಡ್ ವಿತ್ ನೇಮ್ಸ್ ಬಟ್ ಐ ನೆವರ್ ಫರ್ಗೆಟ್ ಅ ಫೇಸ್. ಬಟ್ ಫೇಸ್ ಅಂತೂ ಮರೆಯಲ್ಲ. ಸಂಜು ಈಟ್ಸ್ ವಿತ್ ಹರ್ ಲೆಫ್ಟ್ ಹ್ಯಾಂಡ್. ಅವಳು ತನ್ನ ಲೆಫ್ಟ್ ಹ್ಯಾಂಡಿಂದ ತಿಂತಾಳೆ. ಬಟ್ ರೈಟ್ಸ್ ವಿತ್ ಹರ್ ರೈಟ್, ಅಂದರೆ ರೈಟ್ ಹ್ಯಾಂಡಿಂದ ಬರೀತಾಳೆ. ಬಟ್ ಶೀ ಅನ್ನೋದನ್ನ ಇಲ್ಲಿ ನಾನು ಡ್ರಾಪ್ ಮಾಡಿದ್ದೀನಿ, ಯಾಕೆಂದರೆ ಸೇಮ್ ಸಬ್ಜೆಕ್ಟ್ ಅಲ್ವಾ, ಇಟ್ಸ್ ಓಕೆ, ಡ್ರಾಪ್ ಮಾಡ್ಬೋದು. ಬಟ್ ಇಲ್ಲಿ ಕಾಮ ಹಾಕಬಾರ್ದು ನೀವೀಗ. ಯಾಕೆ ಹಾಕಬಾರ್ದು? ಬಟ್ ಮುಂದೆ ನೋಡಿ ಸೆಂಟೆನ್ಸ್ ಕಂಪ್ಲೀಟ್ ಇಲ್ಲ ಅಲ್ವಾ, ಸೊ ಅದು ಇಂಡಿಪೆಂಡೆಂಟ್ ಆಗಲಿಲ್ಲ. ಸೊ ಇಲ್ಲಿ ಕಾಮ ಹಾಕಬಾರ್ದು. ಐ ಆಮ್ ಸಾರಿ ಟು ಡಿಸ್ಟರ್ಬ್ ಯು ಬಟ್ ದೇರ್ ಇಸ್ ಅ ಫೋನ್ ಕಾಲ್ ಫಾರ್ ಯು. ಡಿಸ್ಟರ್ಬ್ ಮಾಡ್ತಾ ಇರೋದಕ್ಕೆ ಸಾರಿ, ಬಟ್ ನಿನಗೆ ಫೋನ್ ಕಾಲ್ ಇದೆ ಬಾ ಅಂತ ನಾನು ಹೇಳ್ತಾ ಇದ್ದೀನಿ. ರೈಟ್. ಮೇರಿ ಹ್ಯಾಸ್ ನೋ ಬಡಿ ಟು ಟಾಕ್ ವಿತ್ ಬಟ್ ಶಿ ಡಸಂಟ್ ಫೀಲ್ ಲೋನ್ಲಿ. ಎವ್ರಿಬಡಿ ವಾಂಟ್ಸ್ ಟು ಬಿ ರಿಚ್ ಬಟ್ ನೋಬಡಿ ವಾಂಟ್ಸ್ ಟು ವರ್ಕ್ ಹಾರ್ಡ್. ದೇ ಬಾಟ್ ಅ ಹೌಸ್ ಇನ್ ಬೆಂಗಳೂರು ಬಟ್ ದೇ ಸ್ಟಿಲ್ ಹ್ಯಾವನ್ ಸೋಲ್ಡ್ ದೇರ್ ಹೌಸ್ ಇನ್ ಮೈಸೂರು. ಸೊ ಗೊತ್ತಾಯ್ತಲ್ಲ, ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇದ್ದೇ ಇರುತ್ತೆ, ಕಂಪ್ಲೀಟ್ ಇರುತ್ತೆ. ಅದನ್ನು ನೀವು ಬಟ್ ಇಂದ ಸಪ್ರೇಟ್ ಮಾಡ್ತೀರಾ, ಕಾಮ ಹಾಕಿ ಹಿಂದೆ. ಇನ್ಕಂಪ್ಲೀಟ್ ಅಂದರೆ ಸಬ್ಜೆಕ್ಟ್ ಇರಲ್ಲ. ಯಾಕಿರಲ್ಲ ಅಂದರೆ ನಾವು ರಿಪೀಟ್ ಮಾಡಲ್ಲ ಮತ್ತೆ ಮತ್ತೆ, ಆದ್ರಿಂದ ಅದು ಇಂಡಿಪೆಂಡೆಂಟ್ ಆಗಲ್ಲ. ಸೊ ಅಲ್ಲಿ ನೀವು ಕಾಮ ಹಾಕಬಾರ್ದು. ಆ್ಯಂಡ್ ಇಲ್ಲಿ ನೋಡಿ, ಈಗ ನಾನು ಸ್ಟೂಡೆಂಟ್ ಆದರೆ ಅವನು ಸ್ಟೂಡೆಂಟ್ ಅಲ್ಲ ಅನ್ಬೇಕು. ಸೊ ಇದನ್ನು ಟ್ರೈ ಮಾಡಿ. ಇಲ್ಲೂ ಕೂಡ ನೀವು ವರ್ಡ್ಸ್ನ ರಿಪೀಟ್ ಮಾಡಬೇಕಾಗಿಲ್ಲ. ಇಷ್ಟು ಹೇಳಿ, ಐ ಆಮ್ ಅ ಸ್ಟೂಡೆಂಟ್ ಬಟ್ ಹೀ ಇಸಂಟ್ ಅಷ್ಟೇ. ಬಟ್ ಹೀ ಇಸ್ ನಾಟ್ ಅ ಸ್ಟೂಡೆಂಟ್ ಅಂತ ನೀವು ಫುಲ್ ಹೇಳಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ಆ್ಯಂಡ್ ಇಲ್ಲಿ ಬಟ್ ನೋಡಿ ಹೇಗೆ ಯೂಸ್ ಆಗ್ತದೆ. ಐ ಆಮ್ ಅ ಸ್ಟೂಡೆಂಟ್ ಬಟ್ ಹೀ ಇಸಂಟ್ ಇಷ್ಟು ಹೇಳಿದ್ರೆ ಸಾಕು. ರವಿ ಮನೇಲಿಲ್ಲ ಆದರೆ ರಾಧಾ ಇದ್ದಾಳೆ. ರವಿ ಇಸಂಟ್ ಅಟ್ ಹೋಮ್ ಬಟ್ ರಾಧಾ ಈಸ್. ನೋಡಿ ಇಲ್ಲಿ ಹಿ ಇಸಂಟ್ ಅಟ್ ಹೋಮ್ ಬಟ್ ಶಿ ಈಸ್ ಅನ್ಬೇಕು. ಅಗೇನ್ ಮತ್ತೆ ರಾಧಾ ಈಸ್ ಅಟ್ ಹೋಮ್ ಅಂತ ನೀವು ಮತ್ತೆ ಫುಲ್ ಕಂಪ್ಲೀಟ್ ಮಾಡಬೇಕಾಗಿಲ್ಲ. ಅದು ಅಂಡರ್ಸ್ಟುಡ್, ತುಂಬ ಲಾಂಗ್ ಆಗುತ್ತೆ. ಅನ್ನೆಸೆಸರಿಯಾಗಿ ವರ್ಡ್ಸ್ನ ನೀವು ಸೇರಿಸ್ತಾ ಇದ್ದೀರಾ ಗೊತ್ತಿದ್ರೂ ಕೂಡ ಅಲ್ವಾ, ಹಾಕಬೇಕಾಗಿಲ್ಲ. ಸೊ ಈ ಥರ ನೋಟ್ ಡೌನ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಓನ್ ಸೆಂಟೆನ್ಸ್ ಮಾಡಿ. ಜಸ್ಟ್ ಈಗ ಹೋಮ್ ಅನ್ನೋದು ತೆಗಿರಿ, ಹೆಸರು ತೆಗಿರಿ, ನಿಮ್ಮ ಬೇರೆ ವರ್ಡ್ಸ್ನ ಹಾಕಿ. ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಹೆಚ್ಚೆಚ್ಚು ಗೊತ್ತಾಗುತ್ತೆ. ಒಂದು ಸೆಂಟೆನ್ಸಿಂದ ನೀವು ಕಲ್ತು ಬಿಡಲ್ಲ ಇದನ್ನು. ರೈಟ್. ಅವ್ರ ಟೀಚರ್ ಅಲ್ಲ ಆದರೆ ಪ್ರಿನ್ಸಿಪಾಲ್. ಸೊ ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದ್ದೀವಿ. ಹಿ ಇಸ್ ನಾಟ್ ಅ ಟೀಚರ್ ಬಟ್ ಅ ಪ್ರಿನ್ಸಿಪಾಲ್. ಗೊತ್ತಲ್ಲ, ಹಿ ಇಲ್ಲಿ ಮತ್ತೆ ರಿಪೀಟ್ ಮಾಡಬೇಕಾಗಿಲ್ಲ. ನಾನು ಸಂಡೇ ಒಂದು ಬಿಟ್ಟು ಎಲ್ಲ ದಿನ ಕೆಲಸ ಮಾಡ್ತೀನಿ. ಹಾಂ, ಇಲ್ಲಿ ನೋಡಿ, ಐ ವರ್ಕ್ ಎವ್ರಿ ಡೇ ಬಟ್ ಸಂಡೇ. ಸೊ ಬಟ್ ಸಂಡೇ ಅನ್ನೋದು ಎಕ್ಸೆಪ್ಟ್ ಸಂಡೇ ಥರ ಕೆಲಸ ಮಾಡ್ತಿದೆ. ಎಕ್ಸೆಪ್ಟ್ ಅನ್ನೋದನ್ನು ನೀವು ವರ್ಡಿಲ್ಲಿ ಹಾಕ್ಬೋದು. ಐ ವರ್ಕ್ ಎವ್ರಿ ಡೇ ಎಕ್ಸೆಪ್ಟ್ ಸಂಡೇ ಅಂತಲೂ ಹೇಳ್ಬೋದು ನೀವು. ಗೊತ್ತಾಯ್ತಲ್ಲ? ಬಟ್ ನಾಟ್ ಸಂಡೇ ಅನ್ಬೋದು, ಅದು ಕೂಡ ಕರೆಕ್ಟ್. ಬಟ್ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಎಕ್ಸೆಪ್ಟ್ ಜಾಗದಲ್ಲಿ ಬಟ್ ಈ ಥರ ಯೂಸ್ ಮಾಡ್ಬೋದು ನೀವು. ಟ್ರೈ ಮಾಡಿ ಇದನ್ನು. ಐ ಲೈಕ್ ಆಮಂಡ್ಸ್ ಬಟ್ ನಾಟ್ ಕ್ಯಾಶು. ಸೊ ಇಲ್ಲಿ ನಾಟ್ ಬೇಕು, ಯಾಕೆಂದರೆ ಸೊ ಇಲ್ಲಿ ನಾವೇನು ಹಿಂದೆ ಎವ್ರಿ ಅಂತ ಹೇಳ್ತಿಲ್ಲ, ಎವ್ರಿ ಅನ್ನೋ ವರ್ಡ್ ಬಂದಿಲ್ಲ. ಬಂದರೆ ನೀವು ನಾಟ್ ಹಾಕಬೇಕಾಗಿಲ್ಲ. ಇದನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ, ಜಸ್ಟ್ ವೆಯ್ಟ್ ಮಾಡಿ. ಬಟ್ ಈ ಸೆಂಟೆನ್ಸ್ ಇದೇ ಥರನೇ ಹೇಳಬೇಕು. ಐ ಲಾಫ್ಟ್ ಬಟ್ ನೋ ಒನ್ ಎಲ್ಸ್ ಲಾಫ್ಟ್ ಅನ್ಬೇಕಾಗಿಲ್ಲ, ಡಿಡ್ ಹಾಕಿದ್ರೆ ಸಾಕು. ಡಿಡ್ ಅನ್ನೋದು ಹಿಂದೆ ನಾವು ಯಾವ ವರ್ಬ್ನ ಯೂಸ್ ಮಾಡಿದ್ವೋ ಅದೇ ಡಿಡ್. ಐ ಲಾಫ್ಟ್ ಬಟ್ ನೋ ಒನ್ ಎಲ್ಸ್ ಡಿಡ್. ನಾನು ನಗ್ದೆ ಬಟ್ ಬೇರೆ ಯಾರೂ ನಗಲಿಲ್ಲ. ರೈಟ್. ಇದೇ ಥರ ನೀವು ಸೇಮ್ ವರ್ಬ್ನ ರಿಪೀಟ್ ಮಾಡೋ ಬದಲು ಡಿಡ್ನ ಯೂಸ್ ಮಾಡ್ಬೋದು. ಅವನು ಹೋದ ಬಟ್ ನಾನು ಹೋಗಲಿಲ್ಲ. ಹಿ ವೆಂಟ್ ಬಟ್ ಐ ಡಿಡೆಂಟ್. ಅವನು ಕೊಡಲಿಲ್ಲ, ನಾನು ಕೊಟ್ಟೆ. ಹಿ ಡಿಡೆಂಟ್ ಗಿವ್ ಬಟ್ ಐ ಡಿಡ್. ಈ ಥರ. ಹಿ ಲೈಕ್ಸ್ ಮ್ಯಾಥ್ಸ್ ಬಟ್ ಐ ಡೋಂಟ್. ನೋಡಿ, ಮತ್ತೆ ನೀವು ಫುಲ್ ಹೇಳಬೇಕಾಗಿಲ್ಲ. ಸೀಮಾ ಡಸಂಟ್ ಕೇರ್ ಬಟ್ ಸುಮಾ ಡಸ್. ಅಂದರೆ ಸುಮಾ ಕೇರ್ ಮಾಡ್ತಾಳೆ, ಶಿ ಡಸ್. ಐ ಕ್ಯಾನ್ ರೈಡ್ ಅ ಬೈಕ್ ಬಟ್ ಮೈ ಬ್ರದರ್ ಕಾಂಟ್. ರವಿ ವಾಂಟೆಡ್ ಟು ಸೇ ಮೋರ್ ಬಟ್ ಹಿ ಡಿಡೆಂಟ್. ಗೊತ್ತಾಯ್ತಲ್ಲ? ಎಲ್ಲಿ ಕಾಮ ಹಾಕಬೇಕು? ಕಂಪ್ಲೀಟ್ ಸೆಂಟೆನ್ಸ್ ಇದ್ರೆ, ಅಂದರೆ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇದ್ರೆ. ಅದಿಲ್ಲ ಅಂದರೆ ನೀವು ಕಾಮ ಹಾಕಬಾರ್ದು ಸೆಪ್ರೇಟ್ ಮಾಡುವಾಗ.
ಇದು ಗೊತ್ತಾಯ್ತಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಿಗೆ ನೋಡಿ ರಿಲೇಟೆಡ್ ಇರುತ್ತೆ, ತುಂಬ ಇಂಪಾರ್ಟೆಂಟ್, ಅದನ್ನು ನೋಡಬೇಕು ನೀವು. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ರೆ ಲೈಕ್ ಮಾಡಿ, ಆ್ಯಂಡ್ ಪ್ಲೀಸ್ ಇದನ್ನು ಎಲ್ಲರಿಗೂ ವಾಟ್ಸಾಪ್ನಲ್ಲಿ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.